ಗೊತ್ತಾಗಲಿಲ್ಲ ಅಂದ್ಕೊಳ್ಳಿ, ಆವಾಗ ಆತ ಬೆಳೆದು ದೊಡ್ಡವನಾದ್ಮೇಲೆ ಈ ಕಾರಣದಿಂದ ನನಗೆ ಹಿಂಗೆ ಆಯಿತು ಅಂದಾಗ ಆವಾಗಲೂ ಅವರಿಗೆ ಅದನ್ನು ಚಾರ್ಜ್ ಮಾಡುವಂಥ ಒಂದು ರೈಟ್ ಇದೆ. ಇಲ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದರೆ ನಾನು ಸರ್ವಿಸ್ ಪಡೆದಿರಬೇಕು, ಇಲ್ಲ ಇದು ಮಾಡಿರಬೇಕು, ವಸ್ತುವನ್ನು ಖರೀದಿ ಮಾಡಿರಬೇಕು, ಅದಕ್ಕೆ ತಕ್ಕಂತೆ ನೀವು ರಸೀದಿ ತಗೊಂಡಿರಬೇಕು. ಕೆಲವೆಲ್ಲ ವ್ಯಾಪಾರಸ್ಥರು ಕೂಡ ಮೋಸ ಮಾಡ್ತಾರೆ. ಅವ್ರಿಗೆ ಟ್ಯಾಕ್ಸ್ ಮೇಲೆ ಕಡಿಮೆ ಇರುತ್ತೆ, ಇವ್ರಿಗೂ ಟ್ಯಾಕ್ಸ್ ಮೇಲೆ ಕಡಿಮೆ ಇರುತ್ತೆ, 15%. ನಾವು ಇಲ್ಲಿ ಆದಷ್ಟು ನೀವು ಪತ್ರಿಕೆಗಳನ್ನು ಕೊಟ್ಟು ಸ್ವಲ್ಪ ಜಾಗರೂಕತೆ ಮೂಡಿಸಬೇಕು, ಅದು ಇಂಪಾರ್ಟೆಂಟ್. ಇಲ್ಲಿ ಆ್ಯಕ್ಟಲ್ಲಿ ಇನ್ನೊಂದು ಪ್ರಾವಿಷನ್ ಏನು ಹೊಸ ಪ್ರಾವಿಷನ್ ಅಂದರೆ ನಾನು ಹೇಳಿದಂಗೆ ಎಕ್ಸಿಕ್ಯೂಷನಲ್ಲಿ ಈಗ ಸೆಕ್ಷನ್ 71 ಆ್ಯಂಡ್ 72 ಅಂತ ಹಾಕಿದ್ದಾರೆ ಹೊಸ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ. ಅದರಲ್ಲಿ ಏನು ಅಂದರೆ 71 ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿ. ನಾವು ಏನೇ ಆರ್ಡರ್ ಹಾಕಿದ್ರು ಅದನ್ನು ಯಾರು ಆಪೋಸಿಟ್ ಪಾರ್ಟಿ ಇರ್ತಾರೋ ಅವರು ಕಂಪ್ಲೈ ಮಾಡಲಿಲ್ಲ ಅಂದರೆ ಅವರಿಗೆ ಯಾರು ಆರ್ಡರ್ ತಗೊಂಡಿರ್ತಾರೆ ಡಿಗ್ರಿ ಹೋಲ್ಡರ್ ಅವರು ನಮ್ಮ ಹತ್ರ ಎಕ್ಸ್ಕ್ಯೂಷನ್ ಪೆಟಿಷನ್ ಹಾಕ್ಕೊಂಡು 71 ಅಥವಾ 71ನಲ್ಲಿ ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿ, 72ನಲ್ಲಿ ಅರೆಸ್ಟ್ ನೋಟಿಸ್ ಆ್ಯಂಡ್ ಅರೆಸ್ಟ್. ಮೊದಲು ಸಿವಿಲ್ ಕೋರ್ಟ್ಗೆ ಹೋಗಬೇಕಾಯಿತು ಅಂತ ಹೇಳಿದೆ, ಬಟ್ ಇವಾಗ ನಮಗೆ ಪವರ್ಸ್ ಇದೆ. ಐ ಕ್ಯಾನ್ ಇಶ್ಯೂ ವಾರೆಂಟ್ ಇಶ್ಯೂ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೋದು. ಜೈಲು ಮಿನಿಮಮ್ 1 ವರ್ಷ ಅಥವಾ 25,000 ಪೆನಾಲ್ಟಿ ಇರುತ್ತೆ. ಮ್ಯಾಕ್ಸಿಮಮ್ 3 ಇಯರ್ಸ್ವರೆಗೆ ವೀಕೆಂಡ್ ಮುದ್ದೆ ಜೈಲು ಆ ಥರ ಇದೆ ಪ್ರಾವಿಷನ್. ಹೋಗ್ಬೇಕಾಗುತ್ತೆ ಅದೆಲ್ಲ ಮೊದಲೇ ತಗೊಂಡು ನೀವು ಫುಲ್ ಫ್ಲೆಡ್ಜೆಡ್ ಆಗಿ ಹಾಕ್ಬಿಟ್ರೆ ಆಯೋಗದ ಕೆಲಸನೇ ಇರೋದು, ಪಟ ಅಂತ ಆಗೋದು. ಇಲ್ಲ ಅಂದರೆ ಏನಾಗುತ್ತೆ, ನಾವು ಎಕ್ಸ್ಪರ್ಟ್ ಒಪಿನಿಯನ್ ಹೋಗಬೇಕು ಅಂತ ಅಬ್ಜೆಕ್ಷನ್ ಮಾಡ್ತಾರೆ, ಅವಾಗ ಎಕ್ಸ್ಪರ್ಟ್ ಒಪಿನಿಯನ್ ಹೋಗ್ತೀವಿ. ಇಲ್ಲ ನಾವೇನೇ ಕೆಲವು ಸರಿ ನೀವು ಕೊಟ್ಟಿರೋ ದಾಖಲೆಗಳಾಗಲಿ ಇದಾಗಲಿ ನಮಗೆ ಒಪ್ಪುವಂಥ ಪರಿಸ್ಥಿತಿಯಲ್ಲಿರಲ್ಲ, ಹಾಗಾಗಿ ಎಕ್ಸ್ಪರ್ಟ್ ಒಪಿನಿಯನ್ ಅವಾಗ ಬೇಕಾಗುತ್ತೆ. ಏನೇ ತೊಂದರೆ ಆದ್ರೂ ಟ್ರೀಟ್ಮೆಂಟ್ಸಲ್ಲಿ ಆವಾಗಲೂ ನೀವು ಬರ್ಬೋದು. ಈಗ ಒಂದು ಕಾಮನ್ಲಿ ಅಕ್ಸೆಪ್ಟೆಡ್ ಪ್ರಿನ್ಸಿಪಲ್ ಈಸ್, ಮನುಷ್ಯರ ಬಗ್ಗೆ ಹೇಳಬೇಕಂದ್ರೆ ಎ ಚೈಲ್ಡ್ ಇನ್ ದಿ ವೂಮ್ ಈಸ್ ಆಲ್ಸೋ ಎ ಕನ್ಸ್ಯೂಮರ್. ಚೈಲ್ಡ್ ಇನ್ ದ ವೂಮ್, ಹೊಟ್ಟೆ ಒಳಗಡೆ ಇರುವಂಥ ಪುಟ್ಟಾಣಿ ಪಾಪು ಜಸ್ಟ್ ಫಾರ್ಮ್ ಆಗಿದೆ 2 ತಿಂಗಳು 3 ತಿಂಗಳು ಅಂದರೆ ಈಸ್ ಆಲ್ಸೋ ಹಿ ಆರ್ ಶಿ ಈಸ್ ಆಲ್ಸೋ ಎ ಕನ್ಸ್ಯೂಮರ್. ಯಾವ ಥರ ಅಂದರೆ ಅವರುಗಳಿಗೆ ನೀವೇನೇ ಅಡಿಷ್ನಲ್ ಇನ್ಪುಟ್ಸ್ ಕೊಡ್ತಿರಲ್ಲ, ಮಾತ್ರೆಗಳಾಗಲಿ ಔಷಧಿಗಳಾಗಲಿ ಅಥವಾ ಏನೇ ಟ್ರೀಟ್ಮೆಂಟ್ ಆಗಲಿ, ತಾಯಿಗೆ ಅಡಿಷ್ನಲ್ ವೈಟಮಿನ್ಸು ಇನ್ಪುಟ್ಸ್ ಏನು ಕೊಡ್ತೀರಾ ಅದರಲ್ಲಿ ಏನೇ ಡಿಫೆಕ್ಟ್ ಬಂದ್ರೂ ಅದರಿಂದ ಮಗುಗೆ ಏನೇ ತೊಂದರೆ ಆದ್ರೂ ಈ ಆಫ್ಟರ್ ಬಿಕಮಿಂಗ್ ಅಡಲ್ಟ್ ಆಲ್ಸೋ ಈ ಕ್ಯಾನ್ ಚಾರ್ಜ್ 65 ಇಯರ್ಸ್. ಯಾವ್ದು ಬೇಕಾಗುತ್ತೋ ಅದು. ನನಗೆ 65 ಇಯರ್ಸ್ ಲಾಸ್ಟ್ ಜುಲೈಗೆ ಆಯಿತು. ಆ್ಯಕ್ಚುಲಿ ನಮ್ಮನ್ನ ಟರ್ಮಿನೇಟ್ ಮಾಡಬೇಕಾಗಿತ್ತು ಅವರು. ಅಷ್ಟರಲ್ಲಿ ಇನ್ನೊಂದು ಯಾವುದೋ ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಆಗಿ ನೀವು ಮಾಡಿರೋ ಥ್ರೂಔಟ್ ಇಂಡಿಯಾ ಒಂದೇ ರೂಲ್ಸ್ ಮಾಡಬೇಕು ನೀವು ರಿಕ್ರೂಟ್ಮೆಂಟ್ ರೂಲ್ಸು ಅಂತ ಇದ್ದರು. ಹಾಗಾಗಿ ನೀವು ಹೊಸ ರೂಲ್ಸ್ ಮಾಡಿ ನಮ್ಮ ಅಪ್ರೂವಲ್ ತಗೊಂಡು ಆಮೇಲೆ ನೀವು ಸೆಲೆಕ್ಷನ್ ಮಾಡಿ ಇದು ಮಾಡಿ ಅಲ್ಲಿವರೆಗೆ ಎಕ್ಸಿಸ್ಟಿಂಗ್ ಪೀಪಲ್ ಮೇಲೆ ಕಂಟಿನ್ಯೂ ಅಂತ ಆರ್ಡರ್ ಆಗುತ್ತೆ. ಮೇನಲ್ಲಿ ಆರ್ಡರ್ ಆಯಿತು. ಇವರೆಲ್ಲ ನಿದ್ದೆ ಮಾಡ್ತಾಯಿದ್ರು, ಅದರಿಂದ ಎಕ್ಸ್ಟೆನ್ಷನ್ ಕೊಡಿ ಆರ್ಡರ್ ಮಾಡಿ. ಇವರು ಕೊಟ್ಟರೆ ಇವರೇ ಉತ್ತರನೇ ಇಲ್ಲ. ಡಿಪಾರ್ಟ್ಮೆಂಟ್ನವರು, ಸ್ಟೇಟ್ ಗೌರ್ಮೆಂಟ್ನವ್ರ ಮಾತ್ರ ಕೈ ಮುಗಿಬೇಕು ನಿಜವಾಗ್ಲೂ. ದೇ ಆರ್ ವೆರಿ ಲೆಥಾರ್ಜಿಕ್. ಏನೂ ಆ್ಯಕ್ಷನ್ ತೊಗೊಳ್ಳಲ್ಲ, ಯಾವುದನ್ನು ಇದು ಮಾಡಲ್ಲ ಅಂದರೆ ನಡೀತಾ ಇದೆ. ಆಮೇಲೆ ಎಕ್ಸ್ಟೆನ್ಷನ್ ಆಯಿತು. ಈಗ ನಡೀತಾನೆ ಇದೆ. ಇವರು ಇನ್ನೂ ರೂಲ್ಸ್ ಮಾಡೋದ್ರಲ್ಲೇ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ನವ್ರು ಮಾಡಬೇಕು ರೂಲ್ಸು. ಅದನ್ನು ಸುಪ್ರೀಂ ಕೋರ್ಟ್ ಕೊಟ್ಟು ಅಪ್ರೂವಲ್ ತಗೊಂಡು ಗೆಜೆಟಲ್ಲಿ ಹಾಕಿ ಸೆಲೆಕ್ಷನ್ ಮಾಡೋದು. ಇದು ನಮ್ಮ ಕಥೆ.